ಎಲ್ರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ವೃಶ್ಚಿಕ ರಾಶಿ 2026ರ ವರ್ಷ ಭವಿಷ್ಯ ತಿಳಿಸ್ಕೊಡ್ತೀನಿ. 2026ರ ವರ್ಷವು ವೃಶ್ಚಿಕ ರಾಶಿಯವರಿಗೆ, ಅದರಲ್ಲೂ ವಿಶಾಖ 4ನೇ ಪಾದ, ಅನುರಾಧ, ಜ್ಯೇಷ್ಠ ನಕ್ಷತ್ರಗಳನ್ನು ಹೊಂದೋರಿಗೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಿದ್ದೀನಿ. ಮಿಶ್ರ ಫಲಗಳಿಂದ ಕೂಡಿದೆ ಈ ವರ್ಷ. ನಿಮ್ಗೆ ವರ್ಷದ ದ್ವಿತೀಯಾರ್ಧವು ಅತ್ಯಂತ ಮಂಗಳಕರವಾಗಲಿದೆ. ಹಂಗಂದ್ರೆ ಮೇ ತನಕ ಒಂದ್ ಸ್ವಲ್ಪ ನಿಮಗೆ ಸ್ವಲ್ಪ ಕಠಿಣ ಶ್ರಮ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ಜೂನ್ ನಂತರ ಬರುವ ಅರ್ಧ ವರ್ಷ ಏನಿದೆಯಲ್ಲ, ಅದು ತುಂಬಾ ಯಶಸ್ಸನ್ನ ಕೊಡುತ್ತೆ ನಿಮಗೆ ಅಂತ ಹೇಳಬಹುದು. ವಿಶೇಷವಾಗಿ ಗುರುಗ್ರಹದ ಸ್ಥಾನ ಬದಲಾವಣೆಯು ನಿಮ್ಮ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಲಿದೆ. 2026ರ ವೃಶ್ಚಿಕ ರಾಶಿಯ ಪ್ರಮುಖ ಅಂಶಗಳನ್ನು ನಾನು ನಿಮ್ಮೊಂದಿಗೆ ಚರ್ಚಿಸ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ ತುಂಬಾ ಪ್ರಗತಿ ಇದೆ. ಈ ವರ್ಷ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ದೀರ್ಘಕಾಲದ ಕನಸುಗಳೇನಾದ್ರೂ ಇದ್ರೆ ಅದು ಈ ವರ್ಷದಲ್ಲಿ ನನಸಾಗತ್ತೆ ಅಂತ ಹೇಳ್ಬಹುದು. ಬದಲಾವಣೆ ಅಂತಂದ್ರೆ, ಈಗ ಯಾರಾದ್ರೂ ತುಂಬಾ ವರ್ಷದಿಂದ ನಾನು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಹೊಸ ಆಫರ್ಸ್ ಬೇಕು ಅಥವಾ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಬೇಕು, ನಾನು ಬೇರೆ ಉದ್ಯೋಗ ನೋಡ್ಕೋಬೇಕು ಅನ್ನೋರು ಈ ವರ್ಷ ನೀವೇನಾದ್ರೂ ಪ್ರಯತ್ನ ಪಟ್ರೆ ಅದು ಜೂನ್ ನಂತರ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಗತ್ತೆ. ನೀವು ಅದನ್ನ ಸ್ವೀಕರಿಸಬಹುದು. ಹಾಗೆ ಈ ವರ್ಷ ಏನಿದೆಯಲ್ಲ, ನಿಮಗೆ ಅಪಾರವಾದ ಗೌರವ ಸಿಗತ್ತೆ. ಹೇಗೆ ಅಂತಂದ್ರೆ, ನೀವು ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗೂ ಮೇಲಧಿಕಾರಿಗಳಿಂದ ನಿಮಗೆ ತುಂಬಾ ಮನ್ನಣೆ ಸಿಗತ್ತೆ. ನೀವು ಮಾಡೋ ಕೆಲ್ಸನ ಅವರು ಗುರುತಿಸ್ತಾರೆ. ಹಾಗಾಗಿ ನಿಮಗೆ ಒಂದು ಒಳ್ಳೆ ಗೌರವ ಸಿಗತ್ತೆ ನಿಮ್ದು ವರ್ಕ್ ಪ್ಲೇಸ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಆರ್ಥಿಕ ಸ್ಥಿತಿ ಏನಾದ್ರೂ ನೋಡೋದಾದ್ರೆ ಫಸ್ಟ್ ನಿಮ್ದು ಆದಾಯದಲ್ಲಿ ನೋಡೋಣ. ಈ ವರ್ಷದ ಆರಂಭದಲ್ಲಿ ಖರ್ಚುಗಳು ತುಂಬಾ ಹೆಚ್ಚಾಗತ್ತೆ ನಿಮ್ಗೆ. ವರ್ಷದ ಮಧ್ಯಭಾಗದಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹಾಗೆ ಹಳೆ ಹೂಡಿಕೆಗಳಿಂದ ತುಂಬಾ ಧನ ಲಾಭ ಆಗತ್ತೆ ನಿಮ್ಗೆ. ಯಾವಾಗ? ಜೂನ್ನ ನಂತರ. ಮತ್ತೇನಾದ್ರೂ ನೀವು ಹೂಡಿಕೆ ಮಾಡ್ಬೇಕು ನಾನು ಅನ್ನೋದಾದ್ರೆ, ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಏನಾದ್ರೂ ನೀವು ಹೂಡಿಕೆ ಮಾಡಿದ್ರೆ ಅದು ನಿಮ್ಗೆ ತುಂಬಾನೇ ಲಾಭ ಕೊಡುತ್ತೆ. ಅದಾದ್ಮೇಲೆ ಭೂಮಿ ಅಥವಾ ಆಸ್ತಿ ವ್ಯವಹಾರ ಮಾಡುವಾಗ ಸ್ವಲ್ಪ ದಾಖಲೆಗಳನ್ನ ನೀವು ಗಮನಿಸಿ ತಗೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ, 4ನೇ ಮನೆಯಲ್ಲಿರುವ ರಾಹುವಿನಿಂದ ಸ್ವಲ್ಪ ಗೊಂದಲ ಉಂಟಾಗಬಹುದು. ಹಾಗಾಗಿ ನೀವೇನಾದ್ರೂ ಆಸ್ತಿ ಖರೀದಿ, ಮನೆ ಖರೀದಿ ಅಥವಾ ಏನಾದ್ರೂ ದೊಡ್ಡ ಇಂಪಾರ್ಟೆಂಟ್ ಕೆಲಸ ಮಾಡೋದಾದ್ರೆ ಅದ್ರದ್ದು ಡಾಕ್ಯುಮೆಂಟ್ಸ್ ನೀವು ತುಂಬಾ ಚೆನ್ನಾಗಿ ವೆರಿಫೈ ಮಾಡ್ಕೋಬೇಕು. ಇಲ್ದಿದ್ರೆ ಏನಾಗತ್ತೆ, ಸ್ವಲ್ಪ ಗೊಂದಲ ಆಗತ್ತೆ, ಆಮೇಲೆ ಸ್ವಲ್ಪ ಕಷ್ಟ ಬರುತ್ತೆ ನಿಮ್ಗೆ. ಕುಟುಂಬ ಮತ್ತು ಪ್ರೇಮದ ವಿಚಾರ ಏನಾದ್ರೂ ನೋಡೋದಾದ್ರೆ, ವೈವಾಹ ಜೀವನದಲ್ಲಿ ವರ್ಷ ಆರಂಭದಲ್ಲಿ ಸಣ್ಣ ಪುಟ್ಟ ಜಗಳಗಳು, ಈ ತರ ಮನಸ್ತಾಪಗಳು ಬರುತ್ತೆ. ಆದ್ರೆ ನೀವೇ ಏನ್ ಮಾಡ್ಬೇಕು, ಕಾಂಪ್ರಮೈಸ್ ಆಗ್ಬೇಕು. ಅಥವಾ ಜಗಳ ಮನೇಲಿ ಏನಾದ್ರೂ ಆಯ್ತು ಅಂತಂದ್ರೆ ನೀವು ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ಅದನ್ನ ಮುಂದುವರ್ಸಕ್ ಹೋಗ್ಬಾರ್ದು. ಅದರಿಂದ ಏನಾಗತ್ತೆ, ಸ್ವಲ್ಪ ನಿಮ್ಗೆ ಒಳ್ಳೇದಾಗತ್ತೆ. ಶುಭ ಕಾರ್ಯ ಏನಾದ್ರೂ ಮಾಡೋದಿದ್ರೆ ಮನೇಲಿ ನಿಮ್ಗೆ ಮದುವೆ ಆಗಿರ್ಬಹುದು, ನಾಮಕರಣ ಆಗಿರ್ಬಹುದು, ಇತ್ಯಾದಿ ಶುಭ ಕಾರ್ಯಗಳು ಏನಾದ್ರೂ ನಡಿಬೇಕು ಅಂತಂದ್ರೆ ಈ ವರ್ಷ ಅದು ನಡೆಯತ್ತೆ. ಆಮೇಲೆ ಸಂತಾನ ಅಪೇಕ್ಷೆ ಪಡೋರಿಗೆ ಈ ವರ್ಷ ನಿಮ್ಗೆ ಶುಭ ಸುದ್ದಿ ಸಿಗತ್ತೆ. ಪ್ರೀತಿ ಬಗ್ಗೆ ನೋಡೋದಾದ್ರೆ, ಪ್ರೇಮಿಗಳಿಗೆ ವರ್ಷದ ಉತ್ತರಾರ್ಧವು ಅನುಕೂಲವಾಗಿರುತ್ತದೆ. ಸಂಬಂಧವು ವಿವಾಹದ ಹಂತಕ್ಕೆ ತಲುಪುತ್ತದೆ. ತುಂಬಾ ವರ್ಷದಿಂದ ಮನೆಯಲ್ಲಿ ನೀವು ಒಪ್ಪಿಸ್ಬೇಕು, ಮದುವೆ ಆಗ್ಬೇಕು ಅಂತ ಇದ್ರೆ ಈ ವರ್ಷ ನೀವು ಏನೇ ಹೇಳಿದ್ರು ಅವ್ರು ಬಹಳ ಬೇಗ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ನಿಮಗೆ ಹೇಳ್ಬಹುದು. ಇನ್ನ ಆರೋಗ್ಯದ ವಿಚಾರ ನೋಡೋದಾದ್ರೆ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರ ಇರ್ಬೇಕಾಗತ್ತೆ. ಶನಿ 5ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗತ್ತೆ. ನಿದ್ರಾಹೀನತೆ ಕಾಡ್ಬಹುದು. ಯಾಕಂದ್ರೆ ವರ್ಕ್ ಪ್ಲೇಸ್ ಅಲ್ಲಿರೋ ಪ್ರೆಷರ್ ಕಡೆಯಿಂದ ನಿಮ್ಗೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗತ್ತೆ. ಆಮೇಲೆ ಸ್ವಲ್ಪ ನೈಟ್ ನಿದ್ದೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ಟೆನ್ಷನ್ ಫ್ರೀ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಬೆಸ್ಟ್ ಪರಿಹಾರ ಏನಪ್ಪಾ ಅಂತಂದ್ರೆ, ಯೋಗ ಮತ್ತೆ ಸರಿಯಾದ ಊಟದ ಪದ್ಧತಿ ಮಾಡ್ಬೇಕು. ಆಚೆ ಕಡೆದು ಫುಡ್ ಟೋಟಲಿ ಅವಾಯ್ಡ್ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಮನೆ ಊಟ ಮಾಡಿ. ಆಮೇಲೆ ಹಳೆ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೆ ಅದು ಮರುಕಳಿಸುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ವಲ್ಪ ಜಾಗರೂಕತೆ ಆಗಿರಿ ಆರೋಗ್ಯದ ವಿಷಯದಲ್ಲಿ ಈ ವರ್ಷ ನೀವು ತುಂಬಾನೇ. ಹಾಗೆ ನಿಮ್ಗೆ ಗ್ರಹಗಳ ಸಂಚಾರದ ಪ್ರಭಾವ ನಿಮ್ಮ ರಾಶಿಯವರ ಮೇಲೆ ಸ್ವಲ್ಪ ಜಾಸ್ತಿ ಬೀಳತ್ತೆ. ಫಾರ್ ಎಕ್ಸಾಂಪಲ್, ಈಗ ಗುರು ಸಂಚಾರದ್ದು ಮಾತಾಡೋಣ. ಜೂನ್ ವರೆಗೆ 8ನೇ ಮನೆಯಲ್ಲಿರೋ ಗುರು ನಂತರ 9ನೇ ಮನೆಗೆ ಅಂದ್ರೆ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾನೆ. ಇದು ನಿಮಗೆ ಅದೃಷ್ಟವನ್ನು ಹೆಚ್ಚಾಗಿ ತರುತ್ತೆ. ಆಮೇಲೆ ಶನಿ
ಇಡೀ ವರ್ಷ 5ನೇ ಮನೆಯಲ್ಲಿ ಸಂಚರಿಸುವ ಶನಿ ಇದು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ನೀಡಿದರೂ ಶಿಸ್ತಿನ ಜೀವನಕ್ಕೆ ಪ್ರೇರೇಪಿಸುತ್ತೆ. ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಲೈಫ್ ಲೀಡ್ ಮಾಡಕ್ಕೆ ಶನಿ ಗ್ರಹದ ಬದಲಾವಣೆ ನಿಮಗೆ ಹೆಲ್ಪ್ ಮಾಡುತ್ತೆ. ರಾಹು ಮತ್ತು ಕೇತು ಇದರ ಬದಲಾವಣೆ ಏನಾಗುತ್ತೆ ಅಂತಂದ್ರೆ, ರಾಹು 4ನೇ ಮನೆಯಲ್ಲಿ ಮತ್ತು ಕೇತು 10ನೇ ಮನೆಯಲ್ಲಿ ಇರೋದ್ರಿಂದ ವಸತಿ ಅಥವಾ ವಾಹನ ಖರೀದಿ ವಿಷಯದಲ್ಲಿ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಹೇಳಿದ್ನಲ್ಲ, ಸ್ವಲ್ಪ ಡಾಕ್ಯುಮೆಂಟ್ ನ ನೀವು ಪ್ರಾಪರ್ ಆಗಿ ವೆರಿಫೈ ಮಾಡಿ ಆಮೇಲೆ ನೀವು ಅಮೌಂಟ್ ಕೊಡ್ಬೇಕು. ಇಲ್ದಿದ್ರೆ ಆದಷ್ಟು ನೀವು ಈ ವರ್ಷ ಅದನ್ನ ಮುಂದಿನ ವರ್ಷಕ್ಕೆ ಮುಂದೂಡೋದು ಬಹಳ ಒಳ್ಳೇದು. ಈ ವರ್ಷ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಗೊಂದಲ ಆಗತ್ತೆ. ಹಾಗಾಗಿ ಅದೊಂಚೂರು ನೀವು ಮುಂದಿನ ವರ್ಷ ಸ್ವಲ್ಪ ಮುಂದೂಡಿ ಹೊಸದೇನಾದ್ರೂ ತಗೋಬೇಕು ಅಂದ್ರೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇದು ತುಂಬಾ ಒಳ್ಳೆ ವರ್ಷ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ಬೋದು. ಪರಿಹಾರ ಏನಾದ್ರೂ ನೋಡೋದಾದ್ರೆ, ಪ್ರತಿದಿನ ಹನುಮಾನ್ ಚಾಲೀಸ ಸ್ವಲ್ಪ ಪಠಿಸಿ, ಯಾವಾಗ ಟೈಮ್ ಸಿಗುತ್ತೋ ಅವಾಗ. ಶನಿವಾರದಂದು ದೀನ ದಲಿತರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ದಾನ ಮಾಡ್ಬಿಟ್ಟು ಅವ್ರಿಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ದಾನ ಮಾಡಿ. ಗುರುವಾರ ದಕ್ಷಿಣ ಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಮಾಡಿ, ನಿಮ್ಮ ಮನೆ ದೇವ್ರನ್ನ ಜಪಿಸಿ ಪಠನೆ ಮಾಡಿ. ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಈ ವರ್ಷ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ಯಾರಾದ್ರೂ ವೃಶ್ಚಿಕ ರಾಶಿಯವರಿದ್ರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಭವಿಷ್ಯ ಇಷ್ಟ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.